ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಒಂದು ಒಳ್ಳೆ ಮನೆನ ತೋರ್ಸಕ್ ಬಂದಿದ್ದೀವಿ. ಸೊ ನಾವಿವಾಗ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ರಾಪರ್ಟಿ ಬಂದ್ಬಿಟ್ಟು JLR ರಾಯಲ್ ರೆಸಿಡೆನ್ಸಿ ಆಗಿರುತ್ತೆ ಅಂಡ್ ಇದರ ಡೈಮೆನ್ಷನ್ ಬಂದ್ಬಿಟ್ಟು 60/40 ಆಗಿರುತ್ತೆ. ಪ್ರೈಮ್ ಲೊಕೇಶನ್ ಅಲ್ಲಿ ಇದ್ದೀವಿ ಅಂಡ್ ಈ ಪ್ರಾಪರ್ಟಿಗೆ ಎರಡು ಸೈಡ್ ಅಲ್ಲಿ ಪ್ಯಾಸೇಜ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಪಕ್ಕದಲ್ಲಿ ಬೈಕ್ ಪಾರ್ಕಿಂಗ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಮನೆನ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀವಿ. ಸೊ ಬೇಸ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮತ್ತೆ ನಿಮಗೆ ಒಂದು ಸರ್ವೆಂಟ್ ರೂಮ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಬರುತ್ತೆ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಪಾರ್ಕಿಂಗ್ ಲಾಟ್ ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಈ ಬಿಲ್ಡಿಂಗ್ ಸುತ್ತಮುತ್ತಲು ಎಲ್ಲ ಕಡೆ CCTV ಇಂದ ಕವರೇಜ್ ಆಗಿರೋದ್ರಿಂದ ಸೇಫ್ಟಿಗೆ ಯಾವುದೇ ಆದಂಥ ಭಯ ಇರಲ್ಲ. ಆ್ಯಂಡ್ ನಾನು ನಿಮ್ಗೆ ಹೇಳಿರೋಂಥ ಸೆಕ್ಯೂರಿಟಿ ರೂಮ್ ಅಥವಾ ಸರ್ವೆಂಟ್ ರೂಮ್ ಅದಾಗಿರುತ್ತೆ. ಸೊ 24/7 ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಪ್ರತಿಯೊಂದು ಫ್ಲೋರ್ಗೂ ನಿಮಗೆ ಒಂದೊಂದು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪ್ರತಿ ಫ್ಲೋರ್ಗೂ ಒಂದು ಬಿಲ್ಡಿಂಗೇ ಇರೋದು, ಸಪರೇಟ್ ಬಿಲ್ಡಿಂಗ್ ಇದೆ. ಸೊ ತುಂಬ ಸ್ಪೇಷಿಯಸ್ ಆಗಿ ಲಕ್ಸುರಿಯಸ್ ಆಗಿ ಇದನ್ನ ನಿಮಗೆ ಕೊಡ್ತಿದ್ದಾರೆ ಇವರು. ಇನ್ನು ವಾಟರ್ ಹೇಳಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಕಾವೇರಿ ಕನೆಕ್ಷನ್ ಇದೆ, ಬೋರ್ವೆಲ್ ಇದೆ ಆ್ಯಂಡ್ ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಪವರ್ ಬ್ಯಾಕಪ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಸಪ್ರೇಟ್ ಮೀಟರ್ ಬೋರ್ಡ್ ಕೂಡ ಇದೆ ಪ್ರತಿಯೊಂದು ಮನೆಗೂ. ಆ್ಯಂಡ್ ಈ ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ಫ್ಲೋರ್ಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ಒಳ್ಳೆ ಬ್ರ್ಯಾಂಡೆಡ್ ಲಿಫ್ಟ್ನ ಇವರು ಕೊಡ್ತಿದ್ದಾರೆ ಈ ಪ್ರಾಪರ್ಟಿಗೆ. ಇಲ್ಲಿ ಪಕ್ಕದಲ್ಲಿ ಬಂದುಬಿಟ್ರೆ ನಮಗೆ ಸಿಲಿಂಡರ್ ಯೂನಿಟ್ ಸಿಗುತ್ತೆ. ಸೊ ಪ್ರತಿಯೊಂದು ಫ್ಲೋರ್ಗೂ ಸಪ್ರೇಟ್ ಆಗಿರೋ ಸಿಲಿಂಡರ್ ಯೂನಿಟ್ನ ಬೇಸ್ಮೆಂಟಲ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈ ಕಡೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು. ಸೊ ಇಲ್ಲಿ ಟೋಟಲ್ ಆಗಿ ನಿಮಗೆ 5 ಫ್ಲೋರ್ ಬರುತ್ತೆ, ಗ್ರೌಂಡ್ ಫ್ಲೋರ್ನ ಕೌಂಟ್ ಮಾಡಿಬಿಟ್ಟು. ಸೊ ಪ್ರತಿಯೊಂದು ಫ್ಲೋರ್ಗೂ ಸಪ್ರೇಟ್ ಆಗಿರೋಂಥ ಮನೆ ಇದೆ. ಸೊ ಸ್ಪೇಷಿಯಸ್ ಆಗಿದೆ, ನಾನು ಹೇಳ್ದಂಗೆ ಲಕ್ಸುರಿಯಸ್ ಆಗಿರುತ್ತೆ. 4 ಫ್ಲೋರಲ್ಲೂ ನಿಮಗೆ ಸೇಮ್ ಥರ ಮನೆ ಬರುತ್ತೆ ಆ್ಯಂಡ್ 2 ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ. ಮೇನ್ ಡೋರ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಪೂರ್ತಿ ವಾಸ್ತು ಪ್ರಕಾರ ಇದನ್ನ ಕಟ್ಟಿಸಿದ್ದಾರೆ. ಬನ್ನಿ ಈ ಮನೆನ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀವಿ. ಸೊ ಮೇನ್ ಡೋರ್ ಎಂಟರ್ ಹಾಕಿನ ಮುಂಚೆ ಇಲ್ಲಿ ನೋಡ್ತಿದ್ದೀರಲ್ಲ, ಫ್ರೇಮ್ ಟೀಕ್ ವುಡಿಂದ ಮಾಡಿದ್ದಾರೆ ಆ್ಯಂಡ್ ಇವನ್ ಮೇನ್ ಡೋರ್ ಕೂಡ ಪೂರ್ತಿ ಟೀಕ್ ವುಡಿಂದಾನೇ ಫಿನಿಶಿಂಗ್ ಬಂದಿದೆ. ಆ್ಯಂಡ್ ಈ ಮನೇಲಿ ಎಲ್ಲ ಕಿಟಕಿಗಳ ಫ್ರೇಮ್ಸು ಮತ್ತು ಎಲ್ಲ ಡೋರ್ ಫ್ರೇಮ್ಸ್ ಕೂಡ ಟೀಕ್ ವುಡಿಂದಾನೇ ಬರುತ್ತೆ. ಎಂಟರ್ ಆದ ತಕ್ಷಣವೇ ಒಂದು ತುಂಬ ಸ್ಪೇಷಿಯಸ್ ಆಗಿರೋವಂಥ ಹಾಲ್ ಸಿಗುತ್ತೆ. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಮನೆಗೆ, 2 ಸೈಡ್ ಕಿಟಕಿಗಳಿದೆ ಆ್ಯಂಡ್ ಇಲ್ಲಿ ಮುಂದ್ಗಡೆ ಪೂಜಾ ರೂಮ್ ಇದೆ. ಸೊ ಇದು ಕೂಡ ಟೀಕ್ ವುಡಿಂದಾನೇ ಮಾಡಿದ್ದಾರೆ ಆ್ಯಂಡ್ ಟೀಕ್ ವುಡ್ ಜೊತೆಗೆ ಒಂದು ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನ್ ಕೂಡ ಇದೆ. ಪೂಜಾ ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಕೆಳಗಡೆ ಎಲ್ಲ ಇಲ್ಲಿ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಬರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇವರು ಈ ಮನೆಗೆ ಯೂಸ್ ಮಾಡಿದ್ದಾರೆ. ಇದು ಟೋಟಲ್ ಆಗಿ ಬಂದುಬಿಟ್ಟು 3 BHK ಆಗಿರುತ್ತೆ ಆ್ಯಂಡ್ ನಿಮಗೆ ಇಲ್ಲಿ 5 ಬಾಲ್ಕನಿ ಸಿಗುತ್ತೆ. ಸೊ 5 ಬಾಲ್ಕನಿ ಅಂತ ಅಂದರೆ ತುಂಬ ಡಿಫ್ರೆಂಟ್ ಅಲ್ವಾ? ಯೂಶ್ವಲಿ 1-2 ಬಾಲ್ಕನಿ ಇರುತ್ತೆ. ನಾನು ನಿಂತ್ಕೊಂಡಿರೋ ಅಂಥ ಸ್ಪೇಸು ಕಿಚನ್ಗೆ ಅಂತ ಹೇಳಿ ಕೊಟ್ಟಿರೋದು. ಸ್ಪೇಷಿಯಸ್ ಆಗಿರೋ ಅಂಥ ಕಿಚನ್ ಇದೆ. ಸೊ ಇದು ಬಂದ್ಬಿಟ್ಟು ಯುಟಿಲಿಟಿ ಆಗಿರುತ್ತೆ.
ಸೊ ಇದು ಫಸ್ಟ್ ಬೆಡ್ರೂಮ್ ಆಗಿದೆ. ಪ್ರತಿಯೊಂದು ರೂಮ್ಗೂ ಒಂದು ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿರೋಂಥ ಬಾಲ್ಕನಿ, ಮೇನ್ ರೋಡ್ ವ್ಯೂ ಸಿಗುತ್ತೆ ಈ ಕಡೆಯಿಂದ. ಆ್ಯಂಡ್ ಅಲ್ಲಿ ಕಿಟಕಿ ಇದೆ. ಈ ಸ್ಪೇಸ್ ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ಗೆ ಅಂತ ಹೇಳಿ, ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಈ ಬಾತ್ರೂಮಲ್ಲಿ ಅವರು ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿ ಫಿಟ್ಟಿಂಗ್ಸ್ನೇ ಅವರು ನಿಮಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಅಲ್ಲಿ ಕಿಚನ್ ಪಕ್ಕದಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಸೊ ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಸೊ ಇದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಪ್ರತಿಯೊಂದು ಬೆಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಎಲ್ಲ ರೂಮಲ್ಲೂ ಕಿಟಕಿ ಇದೆ, ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಇದು ಈ ರೂಮ್ಗೆ ಅಟ್ಯಾಚ್ ಆಗಿರೋವಂಥ ಬಾಲ್ಕನಿ. ಸುತ್ತಮುತ್ತಲೆಲ್ಲ ಗ್ರಿಲ್ಸಿಂದ ಕವರ್ ಮಾಡಿದ್ದಾರೆ ಅದನ್ನು ಕೂಡ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ. ಸೊ ಈಗ ಥರ್ಡ್ ರೂಮ್ಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು ಕಾಮನ್ ಬಾತ್ರೂಮ್. ಈ ರೂಮ್ ಕೂಡ ಸೆಕೆಂಡ್ ರೂಮ್ ನೋಡಿದ ಥರನೇ ಇದು ಕೂಡ ಇದೆ. ಇಲ್ಲಿ ಕೂಡ ವಿಂಡೋಸ್ ಇದೆ ಆ್ಯಂಡ್ ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ನಾನು ಹೇಳ್ದಂಗೆ ಒಟ್ಟಿನಲ್ಲಿ ಈ ಮನೆಗೆ ನಿಮಗೆ 5 ಬಾಲ್ಕನಿ ಸಿಗ್ತಿದೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಪ್ರತಿಯೊಂದು ಫ್ಲೋರಲ್ಲೂ ಎಲ್ಲ ಕಡೆ ಕ್ಯಾಮ್ರಾ ಇದೆ. CCTV ಫುಟೇಜಸ್ ನೋಡ್ಬೋದು ನೀವು. ಸೊ ಇಲ್ಲಿ ಕೂಡ ಒಂದು ಕ್ಯಾಮ್ರಾ ಇದೆ. ಪ್ರತಿ ಫ್ಲೋರಲ್ಲೂ ಈ ಥರದ ಕ್ಯಾಮ್ರಾ ಇದೆ. ಸೊ ಇವಾಗ ವಿತೌಟ್ ಇಂಟೀರಿಯರ್ಸ್ ಆಗಿರೋವಂಥ ಮನೆನ ನೀವು ನೋಡಿದ್ವಿ. ಇಂಟೀರಿಯರ್ ನೀವು ಮಾಡ್ಕೊಂಡ್ಮೇಲೆ ಯಾವ ಥರ ಫಿನಿಶ್ ಬರುತ್ತೆ ಅಂತ ಹೇಳಿ ತೋರ್ಸೋಕ್ಕೆ ಒಂದು ಮನೆನ ನೋಡೋಕ್ಕೆ ಹೋಗೋಣ ಬನ್ನಿ. ಸೊ ಇಂಟೀರಿಯರ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಸೊ ಟೋಟಲ್ ಬಿಲ್ಟಪ್ ಏರಿಯಾ ಮನೆಗೆ 2150 ಸ್ಕ್ವೇರ್ ಫೀಟ್ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ಆದಮೇಲೆ ನೋಡ್ತಿದ್ದೀರಲ್ಲ, ಈ ಥರ ಒಂದು ಫಿನಿಶ್ ಅಥವಾ ಲುಕ್ ಬರುತ್ತೆ.
ಟೆರೆಸಲ್ಲಿದ್ದೀವಿ. ಟೆರೆಸ್ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಸುತ್ತಮುತ್ತಲೂ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಅಡ್ವಾಂಟೇಜ್ ಇದು. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಚೆನ್ನಮ್ಮನ ಕೆರೆ, ಅಚ್ಚುಕಟ್ಟು, ಕಚ್ರಿಗುಪ್ಪೆ, ಇದು ವಿದ್ಯಾಪೀಠ ರೋಡಲ್ಲಿ ಬರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲೂ ನಿಮಗೆ ಬನಶಂಕರಿ, ಆಮೇಲೆ ವಿದ್ಯಾಪೀಠ ರೋಡ್ ಇಂಥ ಸಾಕಷ್ಟು ಒಳ್ಳೆ ಲೊಕೇಶನ್ಗೆ ಇದು ತುಂಬ ಹತ್ತಿರವಾಗಿರೋವಂಥ ಪ್ರೈಮ್ ಲೊಕೇಶನ್ ಆಗಿದೆ. ಆ್ಯಂಡ್ ಇದ್ರ ಸುತ್ತಮುತ್ತಲೂ ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆ್ಯಕ್ಸಸ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ವಿಡಿಯೋನ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಈ ಪ್ರಾಪರ್ಟಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರೈಮ್ ಲೊಕೇಶನ್ ಇರೋ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.